15 ದಿನಗಳಾಯಿತಲ್ಲವೇ ತಾವು ಹಾಸಿಗೆ ಹತ್ತಿ ಚಿದೂಕಾಕ ನೆನಪಿಸಿಕೊಳ್ಳಲು ಯತ್ನಿಸಿದರು. 2 ಮೊಳಕಾಲ ಗಂಟು ಹಿಡಿದಂತಾಗಿ ಎದ್ದು ಓಡಾಡಲು ಆಗುವುದಿಲ್ಲ. ದೇಹದಲ್ಲಿ ಆವರಿಸಿದ ನಿಶ್ಶಕ್ತಿ 15 ದಿನವಾದರೂ ಒಬ್ಬ ಮಗನಾದರೂ ಸೊಸೆಯಾದರೂ ಬಂದು ಕೇಳಿದ್ರೆ, ಯಾಕಪ್ಪ ನೀನು ಕೆಳಗಿಳಿದು ಬಂದೇ ಇಲ್ಲ, ಏನಾಗಿದೆ, ಆರಾಮ್ ಇಲ್ಲವೇ? ಒಂದು ಸಾಂತ್ವನದ ಮಾತಿನಲ್ಲಿ ಈ ಮುದಿ ಹೃದಯ ಕರಗಿ ಹೋಗುತ್ತೆ ಎಂದು ಯಾರೂ ತಿಳಿಯಲಿಲ್ಲ. ಜಾನಕಿ ಹತ್ತಿರ ಬಂದ್ಲು. ಕೂತು ಬಿಸಿ ನೀರಿನ ಪಾತ್ರೆ ಹತ್ತಿರವಿಟ್ಟು ಮೃದುವಾದ ಬಟ್ಟೆಯಿಂದ ಅವರ ಮೈಕೈ ಒರೆಸಿದ್ಲು. ಕಣ್ಣಂಚಿಗೆ ನಿಂತಿದ್ದ ನೀರನ್ನು ಒರೆಸಿ ಸಮಾಧಾನವಾಗಿರಿ ಎಂಬಂತೆ ಬೆನ್ನ ಸವರಿದಳು. ಈ 6 ತಿಂಗಳಲ್ಲಿ ಜಾನಕಿ ಏನಾಗಿದ್ದಾಳೆ, ಏನಾಗಿಲ್ಲ, ತನ್ನ ಪಾಲಿಗೆ ಇಲ್ಲಿ ಬಂದ ಗಳಿಗೆಯಿಂದ ಅವರನ್ನು ಯಾವ ರೀತಿಯಿಂದ ನೋಯದಂತೆ, ಯಾವುದಕ್ಕೂ ಕಡಿಮೆಯಾಗದಂತೆ, ಹೊಟ್ಟೆಗೆ ಮನಸ್ಸಿಗೆ ಹಿತವಾಗುವಂತೆ ನೋಡ್ಕೊಳ್ತಿದ್ದಾಳೆ. ಜಾನಕಿ, ನೀ ಇರ್ದಿದ್ರೆ ನನ್ನ ಗತಿ ಏನಾಗ್ತಿತ್ತು? ನನ್ನ ಮಕ್ಕಳು ನನ್ನ ಬೀದಿ ಪಾಲು ಮಾಡ್ತಿದ್ರೋ ಏನೋ ಅಂದರೆ ತಾಯಿಯಂತೆ ಸಮಾಧಾನಿಸಿ ಬೆನ್ನು ಸವರುತ್ತಾಳೆ. ಜಾನಕಿ, ಹಿಂದಿನ ಜನ್ಮದಲ್ಲಿ ನೀನು ಏನಾಗಿದ್ದೆ ಅಂದರೆ ಬರೀ ನಗುತ್ತಾ ಮೌನವಾಗಿ ಬಿಡ್ತಾಳೆ. ನಿನ್ನ ಋಣ ಹ್ಯಾಂಗ ತೀರಿಸ್ಲಿ ಅಂದರು. ಕಣ್ಮುಚ್ಚಿ ಮಲಗಿ ಎನ್ನುವಂತೆ ಹೊದಿಕೆ ಹೊದಿಸಿ ಕಾಲು ಒತ್ತುತ್ತಾ ಕುಳಿತುಕೊಳ್ತಾಳೆ. ಮಾನವತೆ ಸಂಬಂಧ ಅಂದರೆ ಇದೇ ಏನು ಅನಿಸುತ್ತೆ. ಚಿದೂಕಾಕಾಗೆ ಈಗ 2 ವರ್ಷದ ಹಿಂದಿನ ಮಾತಿರಬಹುದು. ನಿವೃತ್ತಿ ಜೀವನ ಅಂದರೆ ತಮ್ಮ ಬದುಕಿನ ಸ್ತರಗಳನ್ನು ಎಷ್ಟು ಬೇಗ ಅಸ್ತಿತ್ವವಿಲ್ಲದಂತೆ ಮಾಡುತ್ತದೆಂಬುದನ್ನು ಚಿದೂಕಾಕ ಖಂಡಿತವಾಗಿಯೂ ತಿಳಿದಿರಲಿಲ್ಲ. ವಿಶ್ರಾಂತಿ ಜೀವನ ಅಂದರೆ ವಿಶ್ರಾಂತಿ ಜೀವನವೇ. ಮೊದಲಿನಂತೆ ಮುಂಜಾನೆಯಿಂದ ಶುರುವಾಗುವ ಗಡಿಬಿಡಿ, ಆತಂಕ, ಸಂಜೆಯವರೆಗೂ ಮೇಜಿನ ಮುಂದೆ 10-18 ಫೈಲುಗಳ ರಗಳೆಗಳನ್ನು ಹಚ್ಕೊಂಡು ಒದ್ದಾಡುವಂತಿಲ್ಲ. ಯಾವ ಗೋಜೂ ಇಲ್ಲ. ತಾನು ನಿವೃತ್ತನಾದ ಮೇಲೆ ವಿಶ್ರಾಂತ ಜೀವನವನ್ನು ಹೇಗೆ ಕಳಿಬೇಕು ಎಂಬ ದಿನಚರಿಯ ಲೆಕ್ಕವನ್ನು ಹಾಕಿಕೊಂಡೇ ಇದ್ರು. ಆದ್ರೀಗ ಎಷ್ಟು ಬೇಗ ಆ ದಿನಚರಿಯ ಪುಟಗಳನ್ನು ಕಿತ್ತು ಬಿಸಾಕಿಬಿಟ್ಟಿತು ತನ್ನ ಪರಾವಲಂಬಿಯ ಬದುಕು. 10 ವರ್ಷಗಳ ಹಿಂದೆ ಹೆಂಡತಿ ಸತ್ತಾಗ ಮಗ ಸೊಸೆ ಎಂಬ ಈ ಆಧಾರ ಸ್ತಂಭಗಳಿಗೆ ತಾನು ಅಂಟ್ಕೊಂಡ್ಬಿಟ್ಟೆ. ಅದು ಅನಿವಾರ್ಯವೆಂಬಂತೆ ಅವರು ತಿಳಿದಿದ್ದರು. ಹೆಂಡತಿ ಸತ್ತು ತನ್ನ ಅರ್ಧ ಭಾಗವೇ ತನ್ನಿಂದ ಕಳಚಿ ಬಿದ್ದಂತಾಯಿತು. ಆಮೇಲೆಯೂ 8 ವರ್ಷಗಳು ಕಚೇರಿಯಲ್ಲಿ ದುಡಿದದ್ದನ್ನು ಕೊಂಡು ಮಗ ಸೊಸೆಯ ಕೈಗೆ ಹಾಕ್ತೆ. ಹೊಸದಾಗಿ ಬಂದ ಸೊಸೆ ಉಪಚಾರವನ್ನೇನೋ ಮಾಡ್ತಿದ್ಲು. ಆದರೆ ಮಗ ಸೊಸೆ ತನ್ನಿಂದ ಲಾಭವಾಗುವ ಎಲ್ಲ ಮಾರ್ಗಗಳನ್ನು ಬಳಸ್ಕೊಂಡ್ರು. 14 ಚದುರದ ಈ ಸ್ವಂತ ಮನೆಯನ್ನು PF ಹೌಸ್ ಲೋನ್ ಸಾಲ ತೆಗೆದು ಕಟ್ಟಿಸಿದ್ದೆ. ದುಡಿಯುವುದು ಏನಿದ್ರೂ ಈ ಮಕ್ಕಳಿಗಾಗಿ ಎಂದು ದುಡಿದೆ. ನಮ್ಮ ಸಂಸಾರಕ್ಕೆ ಮಿತಿಯಾಗಿ ಬಳಸಿ ಮಕ್ಕಳಿಗಾಗಿ ಕೂಡಿಡೋಣ ಎಂಬ ಹೆಂಡತಿಯ ಮಾತಿಗೆ ಪೂರಕವಾಗಿ ನಡೆದುಕೊಂಡೆ. ರಾಮಚಂದ್ರ ಹಾಗೂ ಸೀತಾರಾಮ ತನ್ನ ಸಂಸಾರದ ಬಹುಮುಖ್ಯ ಅತಿಥಿಗಳೆಂದು ತಾವು ಆಧರಿಸಿದ್ದರು. ಇಬ್ಬರನ್ನು ಓದಿಸಿ ಒಳ್ಳೆಯ ಕೆಲಸ ಹಿಡಿದ ಮೇಲೆ ಅವರು ಸುಖವಾಗಿರುವುದನ್ನು ನೋಡಿದ್ದಾಯಿತು. ಇದೇ ತನ್ನ ಬದುಕಿನ ಗುರಿಯಾಗಬಾರ್ದಿತ್ತು ಎಂಬ ತನ್ನ ಭ್ರಮೆಯ ಪೊರೆ ಹರಿದದ್ದು ಇದೇ ನಿವೃತ್ತಿಯ ನಂತರದ 2 ವರ್ಷಗಳ ಹಿಂದೆ. ಲೋಕೋಪಯೋಗಿ ಇಲಾಖೆಯೊಂದರಲ್ಲಿ 2ನೇ ದರ್ಜೆಯ ಅಧಿಕಾರಿಯಾದ ತಾವು ನಿವೃತ್ತರಾಗುವಾಗ ಕೈ ತುಂಬ ಹಣ ಬಂತು. 1 ಅಲ್ಲ 2 ಅಲ್ಲ 3 ಲಕ್ಷ ರೂಪಾಯಿ. ಅದೇ ಹಣ ತನ್ನ ಮಕ್ಕಳ ಸಂಬಂಧದಲ್ಲಿ ಕತ್ತರಿಯಾಗಿ ಇಲ್ಲ ಡೈನಾಮೆಟ್ ಆಗಿ ಸುರಂಗ ಕೊರೆಯುತ್ತದೆಂದು ಚಿದೂಕಾಕ ಖಂಡಿತ ಅಂದ್ಕೊಂಡಿರಲಿಕ್ಕಿಲ್ಲ. ತುಮಕೂರಿನಲ್ಲಿದ್ದ ಸೀತಾರಾಮ ಬಂದ. ಇಲ್ಲಿಯೇ ಇದ್ದ ರಾಮಚಂದ್ರ ಒಂದೊಂದು ಕಾರಣದಲ್ಲಿ ತನ್ನನ್ನು ಓಲೈಸಿದ್ದರು. ಅಪ್ಪ, ತುಮಕೂರಿನಲ್ಲಿ ನಾವಿರೋ ಎಕ್ಸ್ಟೆನ್ಷನ್ದಲ್ಲಿ ಸೈಟು ಬಹಳ ಯೋಗ್ಯ ದರದಲ್ಲಿ ಸಿಗುತ್ತೆ. ನಾನು ಅಲ್ಲೇ ಸೆಟಲ್ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ವರ್ಗಾವಣೆ ತ್ರಾಸಿಲ್ಲ. ಅಪ್ಪ, ಅಲ್ಲೇ ನಂದು ಅಂತ ಒಂದು ಸ್ವಂತ ಗೂಡಾದರೆ ಛಲೋ. ಈಗ ಇಲ್ಲಿರೋ ಮನೆಯಲ್ಲಿ ರಾಮಚಂದ್ರ ಇರ್ತಾನೆ. ಯೋಗ್ಯ ಅಂದರೆ ಎಷ್ಟಕ್ಕೆ? 1.5-2 ಲಕ್ಷ ಆಗಬಹುದು. ನಿನ್ನ ಹತ್ರ ಅಷ್ಟೊಂದು ಹಣ ಇದೆಯಾ? ಯಾಕಪ್ಪ ಹೀಗೆ ಕೇಳ್ತಾ ಇದೀಯಾ? ಮೊನ್ನೆ ನಿನ್ನ ಪೆನ್ಷನ್ ಹಣ 3 ಲಕ್ಷ ಬಂದಿದೆಯಲ್ಲ.
ಮಗನ ಮಾತು ಕೇಳಿ ಆಶ್ಚರ್ಯ ಆಯಿತು ಅವ್ರಿಗೆ. ಎಂಥ ಮಕ್ಕಳಪ್ಪ ಅನ್ನಿಸ್ತು. ಇವರನ್ನು ಹುಟ್ಟಿಸಿ ಬೆಳೆಸಿದ್ದೇ ಒಂದು ತಪ್ಪು. ತಾವು ದುಡಿಯುವುದು ಮಕ್ಕಳಿಗಾಗಿ, ಕೂಡಿಡುವುದು ಮಕ್ಕಳಿಗಾಗಿ. ಭೂತ ವರ್ತಮಾನವೇನೂ ಸರಿ, ಆದರೆ ನಮ್ಮ ಭವಿಷ್ಯದ ಅಡಿಗಲ್ಲು ಈ ಮಕ್ಕಳೇ ಆಗಬೇಕೆಂದಿಲ್ವಲ್ಲ? ಅಥವಾ ನಮ್ಮ ಭವಿಷ್ಯವನ್ನು ಇವರು ಕೊಡುಕೊಂಡು ಬಿಟ್ಟಿದ್ದಾರೋ ಏನೋ? ಮಕ್ಕಳೆಂಬ ಈ ಘನೀಭೂತವಾದ ವಸ್ತುಗಳು. ಸೀತಾರಾಮ ಏನೋ ಹೇಳಿದ್ದು ಹೇಳ್ದ. ತನ್ನ ಸ್ವಾರ್ಥಕ್ಕಾಗುವ ಮಾತನ್ನು ಆತ ಹೇಳಿದ್ದ. ರಾಮಚಂದ್ರ ಅದನ್ನು ಅನುಕರಿಸಿದ್ದ. ಹೌದಪ್ಪ, ಸೀತಾರಾಮ ಹೇಳೋದು ಸರಿ. ಈಗ ಅವನಿಗೂ ಸೈಟು ಅಂತ ಒಂದು ಬೇಕು. ಈ ಮನೆಯಲ್ಲಿ ಪಾಲು ಮಾಡಿ ಅವನು ಬಂದು ಇಲ್ಲಿರಲು ಸಾಧ್ಯ ಇಲ್ಲ. ಇದು ನನ್ನ ಹೆಸರಿಗೆ ಇರಲಿ. ಅವನಿಗೆ ಸೈಟಿಗೆ ಅಂತ ಬೇಕಾಗೋ ಹಣ ಕೊಟ್ಬಿಡಿ. ಅಂದರೆ ಪಾಲು ಗೀಲು ಅಂತ ಜಗಳ ಗದ್ದಲ ಇರುವುದಿಲ್ಲ. ಇಷ್ಟು ನಾಜೂಕಾಗಿ ಸ್ವಲ್ಪವೂ ನೋವಿಲ್ಲದಂತೆ ಈ ಮುದುಕನ ಹೃದಯವನ್ನು, ಆ ಹೃದಯದ ಭಾವನೆಗಳನ್ನು ಕತ್ತರಿಸುತ್ತಿದ್ದಾರೆ ಅನ್ನಿಸ್ತು ಅವರಿಗೆ. ಇವರ ಮಾತಿನ ವರಸೆಯ ಮೇಲೆಯೇ ತನ್ನ ಬಾಳು ಉರುಳುತ್ತಿದೆ ಎನ್ನುವಂತಾಡುತ್ತಿದ್ದಾರಲ್ಲ. ಇಷ್ಟೆಲ್ಲ ಮಾತಾಡುವಾಗ ಈ ಮುದುಕನಿಗೂ ಒಂದು ಮನಸ್ಸಿದೆ. ಅವನ ಬದುಕಿನ ಹೈರಾಣದ ಚಿಂತೆ ಅವನಿಗಿದೆ. ಹೋಗಲಿ, ಇಷ್ಟು ದಿನ ಯಂತ್ರದಂತೆ ದುಡಿದು ಸಂಪಾದಿಸಿ ಹಾಕಿದ್ದಾನೆ. ಇನ್ನಾದರೂ ನಿಶ್ಚಿಂತೆಯಿಂದ ಬದುಕಲಿ. ಇದ್ದ ಹಣವನ್ನು ಹಾಡು ಹಗಲೆ ಪಾಲುಗೀಲು ಅಂತ ದೋಚಿಕೊಂಡ್ರೆ ಇವನ ಸ್ಥಿತಿ ಏನು ಎಂದು ಇಬ್ಬರಲ್ಲಿ ಒಬ್ಬರಾದರೂ ಯೋಚಿಸಿದ್ರೆ? ಹಣವೇ ಸರ್ವಸ್ವ ಅನ್ನಿಸ್ತು ಚಿದು ಕಾಕಾಗೆ. ಮುಂದೆ ಕುಳಿತ ಇಬ್ಬರನ್ನು ತನ್ನ ವಂಶವೃಕ್ಷದ ಬೇರಿಗೆ ಟೊಂಗೆಗಳಾಗಿ ನಿಂತು ಎಂದಾದರೂ ತನಗೆ ಆಸರೆಯಾದರು ಎಂಬ ಹಂಬಲದಲ್ಲಿದ್ದ ತಮಗೆ ಇವು ಟೊಂಗೆಗಳಲ್ಲ, ಬೇರಿನಿಂದ ಕಳಚಿಕೊಳ್ಳುತ್ತಿರುವ ಬೀಳಲುಗಳು ಅನ್ನಿಸ್ತು. ಕೂತಲ್ಲೇ ಅಸ್ಥಿರವಾಗಿ ತೂಗಾಡುವಂತಾಯಿತು. ಒಮ್ಮಿಂದೊಮ್ಮೆಲೆ ತಾವು 90 ವರ್ಷದ ಮುದುಕನಾಗ್ಬಿಟ್ಟೆ. ಕಾಲೂರಿ ನಿಲ್ಲಲು ಗಟ್ಟಿಯಾದ ನೆಲೆ ಇಲ್ಲ ಎನ್ನುವ ಭ್ರಮೆಯಾಯಿತು. ಚಿದುಕಾಕ ನಿಟ್ಟುಸಿರು ಬಿಟ್ರು. ಕರುಳ ಸಂಬಂಧ ಗಟ್ಟಿ ಅಂತಾರೆ, ಆದರೆ ಅದನ್ನು ಕತ್ತರಿಸುವ ಶಕ್ತಿ ಇದ್ದದ್ದು ಹಣಕ್ಕೆ ಮಾತ್ರ ಎಂಬ ಸತ್ಯ ಅರಿಕೆಯಾದೊಡೆ ಮಕ್ಕಳ ಮುಖ ನೋಡುತ್ತಾ ಹೇಳಿದರವರು. ಹೌದು, ನನಗೆ 3 ಲಕ್ಷ ಬಂದಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವು 8 ತಾಸು ದುಡಿದ ಹಾಗೆ ನಾನು ಕೂಡ ದುಡಿದೆ. ಮಕ್ಕಳು ಮರಿ ಸಂಸಾರ ಅಂತ ದುಡಿದೆ. ನೀವು ಬೆಳೆದು ದೊಡ್ಡವರಾಗಿ ನಿಮ್ಮ ಕಾಲ ಮೇಲೆ ನೀವು ನಿಲ್ಲುವವರೆಗೂ ನಾನು ನನ್ನ ಕರ್ತವ್ಯ ಮಾಡಿದೆ. ಆದರೆ ಈ ದುಡಿದದ್ರೊಳಗೆ ನಂದು ಅಂತ ಪಾಲು ಬೇಡವಾ? ಅದನ್ನು ನಮ್ಮ ಮುಪ್ಪಿನ ಕಾಲಕ್ಕೆ ಬೇಕು ಅಂತ ಸೇಫಾಗಿ ಇಟ್ಟಿರ್ತೀವಿ. ಈಗದು ನನ್ನ ಮುಪ್ಪಿನ ಕಾಲಕ್ಕೆ ಬೇಕು ಸೀತಾರಾಮ. ಬಂದದ್ದನ್ನು ಹರದ ಹಂಚಿಕೊಟ್ರೆ ನಾನು ಏನು ಮಾಡಲಿ? ಹೇಗೆ ಜೀವಿಸ್ಲಿ? ಯಾಕಾಗಿ ಹೇಳ್ತಾ ಇದೀಯಾ? ನಾವೆಲ್ವಾ ನಿನ್ಗೊಂದು ತುತ್ತು ಅನ್ನ ಹಾಕಲಾರ್ವೇನು? ಚಿದುಕಾಕನ ಹೃದಯವನ್ನು ಮುಷ್ಟಿಯಲ್ಲಿಡಿದು ಕಿವುಚಿದಂತಾಯಿತು. ರಾಮಚಂದ್ರನ ಮಾತಿನಲ್ಲಿ ಏನಿತ್ತು? ಬರೀ ಒಂದು ತುತ್ತು ಅನ್ನ, ಒಂದು ತುತ್ತು ಅನ್ನವಷ್ಟೆ. ತನ್ನ ಮುಪ್ಪಿನ ಬೆಲೆಯೇ ಅಂದರೆ ಒಂದು ತುತ್ತು ಅನ್ನಕ್ಕಷ್ಟೇ ನಾನು ನಿಮಗೆ ಅಥವಾ ನೀವು ನನಗೆ ಹಕ್ಕುದಾರರು ಅಂದ ಹಾಗಾಯಿತು. ಹೈರಾಣ ಭಾವದಿಂದ ಕೇಳಿದ್ರು ಚಿದುಕಾಕ. ಮಕ್ಕಳು ಮಾತಾಡಲಿಲ್ಲ. ಅಪ್ಪ, ನಿನ್ನ ಹಣ ನಮಗೆ ಬೇಡ. ನೀನು ಮುಪ್ಪಿನ ಕಾಲಕ್ಕೆ ರಾಮಕೃಷ್ಣ ಅಂತ ನಿಶ್ಚಿಂತೆಯಿಂದ ಇರು. ದಾನ ಧರ್ಮ ಅಂತ ಮಾಡ್ಕೊ. ಎಷ್ಟು ದಿವಸ ನಮ್ಮ ಸಲುವಾಗಿ ದುಡಿದೆ, ಸಾಕಿನ್ನು. ಇನ್ನು ನಿನ್ನನ್ನು ನೋಡಿಕೊಳ್ಳುವುದು ನಮ್ಮ ಧರ್ಮ ಅಂತ ಒಬ್ಬ ಮಗನಾದರೂ ಅಂತಾರೇನೋ ಅಂದ್ಕೊಂಡಿದ್ರು. ಒಬ್ಬರಾದರೂ ಅಂದಿದ್ರೆ ತಮ್ಮ ಇಷ್ಟು ವರ್ಷಗಳ ದುಡಿತ ಸಾರ್ಥಕವಾಯಿತು ಅಂದ್ಕೊಳ್ತಿದ್ರು. ಮುಂದೆ 2 ದಿನವೂ ಅವರು ಯಾವ ಹಣದ ನಿರ್ಧಾರ ಉಸಾಬರಿ ತೆಗೆಯಲಿಲ್ಲ. ಅಂದು ಸಂಜೆಯ ಸೀತಾರಾಮ ತುಮಕೂರಿಗೆ ಹೋದ. ಹೋಗುವಾಗ ಸಂಬಂಧದ ಒಂದು ಸೂಕ್ಷ್ಮ ಎಳೆಯನ್ನು ನಯವಾಗಿ ಕತ್ತರಿಸುತ್ತಲೇ ಹೇಳಿದ್ದನೆನ್ನಬೇಕು. ಅಪ್ಪ, ಒಂದು 8 ದಿನ ನಮ್ಮ ಸಂಗಡ ಬಂದಿರು ಅಂತ ಹೇಳಬೇಕು ಅಂತ ಇದ್ದ. ಆದರೆ ನಿಂಗೂ ಗೊತ್ತಲ್ಲ, ಇವಳ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ. ಆದರೆ ಹಿಂದಿನ ಭಾವನೆಯನ್ನು ಅರಿಯದಷ್ಟು ಅಮಾಯಕರಾಗಿರಲಿಲ್ಲ ಅವರು. ಸೀತಾರಾಮ ಸಂಬಂಧವನ್ನೇ ಕಡಿದುಕೊಂಡು ಹೋದನೆ ಎನ್ನುವ ವ್ಯಥೆ ಒಂದು ಗಳಿಗೆ ಆವರಿಸಿತು. ಇನ್ನು ಇದ್ದು ಬಿದ್ದು ರಾಮಚಂದ್ರ ಇಲ್ಲಿರದೆ ತನಗೆ ಗತ್ಯಂತರವಿಲ್ಲ. ತಾನು ದುಡಿದು ದಣಿದು ಕಟ್ಟಿಸಿದ ಈ ಮನೆ ಈಗ ತನಗೆ ಪರಕೀಯವೆನ್ನಿಸುತ್ತೆ. ಒಂದು ಕಾಲು ಒಳಗೆ ಒಂದು ಕಾಲು ಹೊರಗೆ ಇಟ್ಟು ನಿಂತಂತೆ. ತನ್ನ ದಿನಗಳ 10 ತಾಸು ಕಳೆಯುವುದು ಮೇಲಿನ ರೂಮಿನಲ್ಲಿ ಊಟ ಸ್ನಾನಕ್ಕೆ ಮಾತ್ರ ಕೆಳಗಿಳಿದು ಬರಬೇಕು. ಮೇಲೂ ರೂಮಿಗೆ ಹೊಂದಿಕೊಂಡಂತೆ ಬಚ್ಚಲವಿದೆ. ಆದರೆ ಬಿಸಿ ನೀರು ಅದು ಇದು ಎಂಬ ತರಲೇಯಕ್ಕೆ
ಅಪ್ಪ ಪೂರ್ತಿ ತಮ್ಮ ಸಂಬಂಧ ಕಡಿದುಕೊಂಡನೆಂಬ ಯೋಚನೆ ಅವನಿಗೂ ಬರಬಾರ್ದಲ್ಲ. ಮೊದಲಿನಂತೆ ಮಕ್ಕಳು ಸೊಸೆ ತನ್ನವರಾಗಿ ಉಳಿದಿಲ್ಲ, ಸೀತಾರಾಮನಿಗೆ ಸೈಟಿಗೆ ಹಣ ಕೊಡಲಿಲ್ಲವೆಂದು ರಾಮಚಂದ್ರ ಅವನ ಹೆಂಡತಿ ಮುಖ ಕೊಟ್ಟು ಮಾತನಾಡುವುದಿಲ್ಲ. ಕಾರಣ ಸ್ಪಷ್ಟವಾಯಿತು. ಸೀತಾರಾಮ ತುಮಕೂರಿನಲ್ಲಿ ಸೈಟು ಕೊಂಡರೆ ಈ ಮನೆ ಪಾಲಾಗದೆ ತಮ್ಮದಾಗಿಯೇ ಉಳಿದು ಬಿಡುತ್ತದೆ. ಮುಂದೆ ಪಾಲಿನ ಪ್ರಶ್ನೆ ಬಂದಾಗ ಯಾಕೆ ಅಪ್ಪನಿಗೂ ಸೈಟು ತೆಗೆದುಕೊಳ್ಳಲಿಕ್ಕೆ ಹಣ ಕೊಟ್ಟಿದ್ದಾರಲ್ಲ ಎಂದು ಬಾಯಿ ಮುಚ್ಚಿಸಬಹುದು. ಆದರೀಗ ಮುಂದೆ ಸೀತಾರಾಮನು ಈ ಮನೆಗೆ ಪಾಲುದಾರನಾಗುತ್ತಾನೆಂಬ ಒಂದು ಕಾರಣದಿಂದ ಮಗ ಸೊಸೆ ಅವರನ್ನು ಇಷ್ಟು ನಿಕೃಷ್ಟರಾಗಿ ಕಂಡಾರೆಂಬ ಕಲ್ಪನೆ ಸ್ವತಃ ಚಿದುಕಾಕಾಗೆ ಇರಲಿಲ್ಲ. ಮುಂದೆ 2 ವರ್ಷಗಳು ಅವರು ಈ ಮನೆಯಲ್ಲಿ ಗಟ್ಟಿಯಾಗಿ ನೆಲ ಊರಿ ಹೇಗೆ ನಿಂತರೋ ಅದು ಅವರ ಅರಿಕೆಗೆ ಮಾತ್ರ ಸೇರಿತ್ತು. ಒಂದು ಅಹಿತಕರ ಘಟನೆ. ಸಹಿಸಲು ಬಾರದ ಒಬ್ಬ ಮರ್ಯಾದೆಯುಳ್ಳವ, ಸ್ವಾಭಿಮಾನಿಯಾದ ಚಿದುಕಾಕನೆಂಥ ವ್ಯಕ್ತಿ ಅದನ್ನು ಸಹಿಸಲಾದರೂ ಹೇಗೆ ಸಾಧ್ಯ? ಸ್ವತಃ ಚಿದುಕಾಕಾಗೇನೆ ಆ ನೆನಪು ಬೇಕಿಲ್ಲ. ತಾನು ಕೂಳಿಗೆ ಬಿದ್ದವನಂತೆ ಮಾತನಾಡಿದಳು ಶಾರದೆ. ಆ ಮಾತಿನ ಪೆಟ್ಟು ನೇರವಾಗಿ ಬಿದ್ದಿದ್ದು ಅವಳ ಹೃದಯಕ್ಕೆ. ಹೆಂಡತಿ ಮಾತನಾಡಿದಾಗ ಮಗ ಏನೂ ಹೇಳದೆ ಸುಮ್ಮನೆ ಕುಳಿತಿರುವುದು ಇನ್ನಷ್ಟು ಘಾಸಿಯಾಯಿತು. ಅಂತೂ ಮುಂದೆ 2 ದಿನಕ್ಕೆ ಚಿದುಕಾಕ ಮನೆಯಿಂದ ಕಾಣೆಯಾದರು. 2 ದಿನಗಳ ಹಿಂದೆಯಷ್ಟೇ ಒಂದು ನಸುಕಿನ ಮುಂಜಾನೆ ಅಟ್ಟ ಹತ್ತಿ ಮಾವನ ಮುಂದೆ ಚಹಾ ಇಡಲು ಶಾರದೆ ಬಂದಾಗ ಅವರ ಹಾಸಿಗೆ ಖಾಲಿಯಾಗಿತ್ತು. ನನ್ನನ್ನು ಯಾರೂ ಹುಡುಕೋ ಪ್ರಯತ್ನ ಮಾಡಬೇಡಿ, ಮನಃಶಾಂತಿ ಸಲುವಾಗಿ ಯಾತ್ರಾ ಮಾಡ್ತಾ ಇದ್ದೀನಿ ಎಂಬ ಸಂದೇಶ ಒಂದೇ ಅವರ ನಿರ್ಗಮನದ ಸೂಚಕವಾಗಿ ನಿಂತಿತ್ತು. ಅಲ್ಲ, ಮಾವ ಹೋದವರು ಹೋದ್ರು, ಯಾತ್ರಾ ಅಂತ ಮೇಲೆ ತಿರುಗಿ ಬರ್ತಾರೋ ಇಲ್ವೋ. ಮನೆಯನ್ನ ನಮ್ಮ ಹೆಸರಿಗೆ ಮಾಡಿ ಸೀತಾರಾಮನಿಗೆ ಸೈಟು ಹಣ ಕೊಟ್ಬಿಟ್ಟಿದ್ರೆ ನಾವು ಅವರ ಕಾಳಜಿ ಮಾಡ್ತಾ ಇರಲಿಲ್ಲ. ಹಿಂಗ್ಯಾಕೆ ಮಾಡಿದ್ರೋ ಈ ಮುದ್ಕ ಎಂದು ಸಿಟ್ಟಿನಲ್ಲಿ ಬೈದು ಅವರ ನಿರ್ಗಮನದ ಚಿಂತೆ ಏನೂ ಇಲ್ಲದಂತೆ ಸುಮ್ಮನಿದ್ದು ಬಿಟ್ಟಳು ಶಾರದೆ. ಹೌದು, ಚಿದುಕಾಕ ಹೊರಬಿದ್ದು ಯಾತ್ರೆಗೆಂದೆ. ಕಾಶಿ, ಹರಿದ್ವಾರ, ಬದರಿ, ಹೃಷಿಕೇಶ ಎಂದು 4 ತಿಂಗಳಾದರೂ ಆಗಬಹುದು. ಇಲ್ಲ ಮನಃಶಾಂತಿಗೆಂದು ಹರಿದ್ವಾರ, ಹೃಷಿಕೇಶದಲ್ಲೋ ಇಲ್ಲ ತಿರುಗಿ ಬಂದು ಪಂಡರಾಪುರದಲ್ಲೋ ವಿಠ್ಠಲನ ಸ್ಮರಣೆ ಮಾಡ್ತಾ ಅಲ್ಲಿಯೇ ಇದ್ದು ಬರ್ದೇನೆ ಇರಬಹುದು ಎಂಬ ಅನುಮಾನ ರಾಮಚಂದ್ರ ಶಾರದೆಗಷ್ಟೇ, ಏಕೆ ಪಕ್ಕದ ಓಣಿಯ ಜನಕ್ಕೆಲ್ಲ ಅನ್ನಿಸ್ತು. ಆದರೆ ಆದತ್ತೇನು? ಚಿದುಕಾಕ ಹೋಗಿ 8-10 ದಿನಗಳು ಕಳೆದಿರಬಹುದು. ಅದರ ಲೆಕ್ಕವಿಲ್ಲ. ಅವರು ಹೋದ ದಿನ ಆಕಾಶದಲ್ಲಿ ಚಂದ್ರನಿರಲಿಲ್ಲ, ನಕ್ಷತ್ರವಿರಲಿಲ್ಲ, ಗಾಢ ಕತ್ತಲಿನ ರಾಶಿ. ಅಮಾವಾಸ್ಯೆ ಇರಬಹುದು. ಅಂದು ಅವರು ಬಂದದ್ದು ಅದೇ ಮುಂಜಾನೆಯ ಶುಭ್ರ ಬೆಳಗು. ಎಷ್ಟು ಬದಲಾಗಿದ್ರು ಚಿದುಕಾಕ. ಇಷ್ಟು ದಿನ ನಿಸ್ಸಾರವಾಗಿ ಹೋಗಿದ್ದ ಬದುಕಿನ ಗಳಿಗೆಗಳನ್ನೆಲ್ಲ ಒಟ್ಟಾಗಿ ಜೀವ ತುಂಬಿಸ್ಕೊಂಡು ಚೈತನ್ಯದ ಮೂರ್ತಿಯಾಗಿ ಬಂದಂತೆ ನಗು ನಗುತ್ತಾ ಆಟೋ ಇಳಿದ್ರು. ಹಿಂದಿನಿಂದ ಇಳಿದದ್ದು 22 ವರ್ಷದ ಒಂದು ಹೆಣ್ಣು. ಮೈ ತುಂಬ ಸೆರಗು ಹೊಡೆದು ಕೆದರಿದ ಕೂದಲನ್ನು ಸರಿಪಡಿಸಿಕೊಂಡು ತನ್ನ ಚೀಲವನ್ನೆತ್ತಿಕೊಂಡು ಚಿದುಕಾಕನ ಹಿಂದೆಯೇ ಬಂದಳು. ಸಂದರ್ಭದ ಅರಿವೇ ಯಾರಿಗೂ ಆಗ್ತಿಲ್ವಲ್ಲ. ಅಲ್ಲ, ಇದೇನು ಚಿದಣ್ಣ ಮತ್ತೆ ಬೇರೆ ಮದುವೆ ಮಾಡ್ಕೊಂಡು ಬಂದಿದ್ದಾನೋ ಹೇಗೆ? ಈ ವಯಸ್ಸಿನಲ್ಲಿ ಇದೇನು ಹುಚ್ಚು ಹಿಡಿತೋ ಹೇಗೆ? ಮಗ ಸೊಸೆ ಮಾತ್ರ ಅಲ್ಲ, ಓಣಿಯ ಜನರು ಮಾತನಾಡಿದ್ದು ಚಿದುಕಾಕನ ಕಿವಿಗೆ ಬಿದ್ದರೂ ಚಿದುಕಾಕ ತಮ್ಮ ಮೌನ ಮುರಿಯಲಿಲ್ಲ. ಮ್ಯಾಲ ನಡಿ ಜಾನ್ಕಿ ಎಂದರು ಅವಳಿಗೆ. ಅಂತೂ ಅವಳ ಹೆಸರು ಜಾನ್ಕಿ ಎಂದಾಯ್ತು. ಇದೇನಪ್ಪ ಹೊಸ ಪರಿ ಎಂದ ಮಗ. ಹಾಂ ರಾಮಚಂದ್ರ, ಇನ್ಮೇಲೆ ನಾನು ಯಾರಿಗೂ ಭಾರವಾಗುವುದಿಲ್ಲ. ನನ್ನಿಂದ ಊಟಕ್ಕೆ ಉಪಚಾರಕ್ಕೆ ನಿಮ್ಗ್ಯಾಕೆ ತೊಂದರೆ? ನಿಮ್ಮ ಕಣ್ಣಿಗೆ ನಾನು ಬಿಟ್ಟಿ ಕೂಳಿಗೆ ಬಿದ್ದವನು ಅಂತ ಅನ್ನಿಸ್ಬಾರ್ದು ನೋಡು. ಇನ್ನು ಜಾನ್ಕಿ ಬಂದಿದ್ದಾಳೆ, ಎಲ್ಲ ನೋಡ್ಕೊಂತಾಳೆ. ಇನ್ನು ನಮ್ಮ ವಾಸ ಮೇಲಿನ ಮನೆಯಲ್ಲಿ ಎಂದು ಜೀವ ತುಂಬಿ ನಗುತ್ತಾ ಅಟ್ಟದ ಮೇಲೆ ನಡೆದು ಹೋದ್ರು. ಏನನ್ಬೇಕೋ ಏನನ್ಬಾರ್ದು, ಅಪ್ಪನಿಗೆ ಈ ವಯಸ್ಸಿನಲ್ಲಿ ಮತ್ತೆ ಮದುವೆ ಮಾಡ್ಕೊಳ್ಳೋ ಹುಚ್ಚು ಯಾಕೆ ಬಂತು ಅನ್ನುವುದೇ ರಾಮಚಂದ್ರನ ಚಿಂತೆ. 15 ದಿನದೊಳಗೆ ಸುದ್ದಿ ತಿಳಿದು ತುಮಕೂರಿನಿಂದ ಸೀತಾರಾಮನ ಉದ್ದವಾದ ಪತ್ರ ಬಂತು. ಚಿದುಕಾಕನನ್ನು ಈ ವಯಸ್ಸಿನಲ್ಲಿ ಮದುವೆಯಾದ ಬಗ್ಗೆ ಹೀಯಾಳಿಸಿ ಬರೆದ ಪತ್ರ. ನೀನು ಹೀಗೆ ಆಟ ಆಡೋದಾದ್ರೆ ನಮ್ಮ ಪಾಲು ನಮಗೆ ಕೊಟ್ಬಿಡು ಅಂತ ಬರೆದಿದ್ದ. ಮುಂದೆ ತಿಂಗಳುಗಳು ಕಳೆದವು. ಚಿದುಕಾಕ ಯಾರ ಉಸಾಬರಿಗೂ ಹೋಗ್ಲಿಲ್ಲ. ಜಾನ್ಕಿ ಯಾವತ್ತೂ ಕೆಳಗಿಳಿದು ಬರಲಿಲ್ಲ. ಎಂದಾದರೂ ಸಾಮಾನು ತರಲು ಸಂಜೆ ದೀಪ ಹಚ್ಚಿದ ಮೇಲೆ ಅವರಿಬ್ಬರ ಕೆಳಗಿಳಿದು ಹೋಗಿ ಬರ್ತಿದ್ರು.
ಅಪ್ಪ ಯಾಕೆ ಹೀಗೆ ಮಾಡ್ದೆ? ಇಂಥ ವಯಸ್ಸಿನಲ್ಲಿ ಇದೆಲ್ಲ ಏನು ಎಂದು ರಾಮಚಂದ್ರ ಒಂದು ದಿನ ಕೇಳಿದ್ದ. ಇದು ನನ್ನ ಸ್ವಂತ ವಿಷಯ ರಾಮಚಂದ್ರ. ನಿಮಗೆ ಭಾರ ಆಗೋ ಇಚ್ಛೆ ನನಗಿಲ್ಲ. ನನ್ನ ಪೆನ್ಷನ್ ಬರುತ್ತೆ. ಇದ್ದದ್ರೊಳಗೆ ಬೇಯಿಸ್ಕೊಂಡು ತಿನ್ನುತ್ತೇವೆ. ನಿಮಗೆ ಯಾರು ಬುದ್ಧಿ ಹೇಳುವರು? ಏನು ಬೇಕಾದರೂ ಮಾಡ್ಕೊಳ್ಳಿ ಅಂದ್ರು ರಾಮಚಂದ್ರ. ಮುಂದೆ 6 ತಿಂಗಳು ವರ್ಷವೇ ಕಳೆದು ಹೋದವು. ಜಾನಕಿ ಚಿದುಕಾಕನಿಗೆ ಆದರ ಸ್ತಂಭವಾಗಿ ಬಿಟ್ಟಳು. ಈ 2 ತಿಂಗಳಿನಿಂದ ಚಿದುಕಾಕ ಹಾಸಿಗೆ ಹಿಡಿದ ಮೇಲಂತೂ ಜಾನಕಿ ಅವರ ಉಸಿರಾಟವೇ ನಿಂತು ಹೋಗುತ್ತದೇನೋ ಎನ್ನುವಷ್ಟು ಅವಳ ಕೈ ಕೂಸಿನಂತಾಗಿದ್ದರು. ಅವಳ ಸೇವೆಯೇನು ಕಡಿಮೆಯೇ. ಒಂದು ಗಳಿಗೆ ಆಯಾಸವಿಲ್ಲದಂತೆ ಬೇಸರ ಪಟ್ಟುಕೊಳ್ಳದೆ ನೋಡಿಕೊಳ್ತಿದ್ಲು. ಒಬ್ಬ ಮಗನಾಗಲಿ ಸೊಸೆಯಾಗಲಿ ಬಂದು ನೋಡಿದರೆ ಅವರನ್ನು ಸಂಬಂಧಗಳನ್ನು ಹಂಚಿಕೊಳ್ಳಲು ರಕ್ತ ಸಂಬಂಧವೇ ಆಗ್ಬೇಕೆಂತೇನೂ ಇಲ್ವಲ್ಲ. ಎಲ್ಲಕ್ಕಿಂತ ಮಾನವತೆಯ ಸಂಬಂಧವೇ ಹೆಚ್ಚಿನದೆಂದು ಈ ಘಳಿಗೆಯಲ್ಲಿ ಪ್ರಮಾಣ ಮಾಡಿದಂತೆ ತೋರಿಸ್ಕೊಟ್ಟಿದ್ದಾಳೆ ಜಾನಕಿ. ಅದಕ್ಕೆ ಚಿದುಕಾಕ ಯಾವಾಗಲೂ ಹೇಳ್ತಾರೆ, ಜಾನಕಿ, ನೀ ಮಾಡಿದ ಸೇವೆಯ ಋಣಭಾರ ನನಗೆ ಈ ಜನ್ಮದಲ್ಲಿ ತೀರಿಸಲು ಸಾಧ್ಯ ಇಲ್ಲ ಎಂದು. ಮುಂದೆ 1 ತಿಂಗಳ ಬದುಕಿನೊಡೆ ಹೋರಾಡಿ ಒಂದು ಮುಂಜಾನೆ ಸ್ತಬ್ಧರಾಗಿ ಬಿಟ್ರು. ಚಿದುಕಾಕ ಜಾನಕಿ ಅಳು ಚೀರಾಟ, ಚಿದುಕಾಕನ ನರಳುವ ಧ್ವನಿ ಕೇಳಿ ರಾಮಚಂದ್ರ ಶಾರದೆ ಗಾಬರಿಯಿಂದ ಅಟ್ಟ ಹತ್ತಿದರು. ಅವರ ನಿಶ್ಚಲವಾದ ಕೈಯಲ್ಲಿ ಜಾನಕಿಯ ಕೈಯಿತ್ತು. ಜಾನಕಿ ಮುಖ ಮುಚ್ಚಿಕೊಂಡು ಅಳ್ತಿದ್ಲು ಮಾತ್ರ. ರಾಮಚಂದ್ರ ಡಾಕ್ಟರನ್ನು ಕರೆಸಿದ. ಅವರು ಪರೀಕ್ಷಿಸಿ ಪ್ರಯೋಜನವಿಲ್ಲವೆಂದರು. ಸೀತಾರಾಮನಿಗೆ ಸುದ್ದಿ ಹೋಯಿತು. ಆತ ರಾತ್ರಿಯ ತುಮಕೂರಿನಿಂದ ಬಂದಿಳಿದ. ಚಿದುಕಾಕ ಕ್ರಿಯಾಕರ್ಮಗಳೆಲ್ಲ ಮುಗಿದವು. ಒಂದು ರೀತಿಯಲ್ಲಿ ಅವರ ಬದುಕು ನಿಶ್ಚಿಂತವಾಗಿದ್ದರು. ಅವರು ಉಳಿಸಿ ಹೋದ ಈ ಜಾನಕಿ ಎಂಬ ಅವಶೇಷವನ್ನು ಏನ್ ಮಾಡಬೇಕು? ಇವರು ಈ ಪ್ರಾರಬ್ಧವನ್ನು ಇಲ್ಲಿ ತಂದರು. ಈಗ ಯಾರು ಮನೆಯಲ್ಲಿಟ್ಕೊಳ್ಬೇಕು? ಅವರೇ ಹೋದ್ಮೇಲೆ ಇವಳಿಗೆ ಇಲ್ಲೇನಿದೆ? ತಂದೆಯ ಮುದಿ ಹುಚ್ಚಿನ ಈ ಪ್ರತೀಕವನ್ನು ಹೊರಗಟ್ಟಿಬಿಡಬೇಕು. ಇದು ಇಬ್ಬರು ಮಕ್ಕಳ ಯೋಚನೆಯಾಗಿತ್ತು. ತಂದೆ ಹೋದ 15 ದಿನಕ್ಕೆ ಇಬ್ಬರು ಅಟ್ಟ ಏರಿದರು. ಜಾನಕಿ ಖೋಲೆಯ ಕಿಟಕಿಯ ಕೆಳಗೆ ಗೋಡೆಗೊರಗಿ ಕೂತಿದ್ದವಳು ಇವರನ್ನು ಕಾಣುತ್ತಲೇ ಅಳಲು ಶುರು ಮಾಡಿದ್ಲು. ಮೊದಲ ಬಾರಿ ಕತ್ತೆತ್ತಿ ಅಳ್ತಿದ್ದ. ಅವಳನ್ನು ನೋಡಿದ್ರು. ಜಾನಕಿ ಅಂದರೆ ಜಾನಕಿಯೇ. ಸುಂದರವಾದ ರೂಪ ಅವಳದು. ಕೆದರಿದ ತಲೆ, ದಟ್ಟವಾದ ಕೂದಲಿನ ರಾಶಿ, ಅಲಂಕಾರವಿಲ್ಲದ ಶುಭ್ರವಾದ ಮುಖಕಾಂತಿ. ಅಪ್ಪ ಎಂಥ ಅದೃಷ್ಟವಂತ! ಇಂಥ ಹುಡುಗಿ ಎಲ್ಲಿ ಸಿಕ್ಕಿದ್ಲೋ ಎಂದುಕೊಂಡ ಸೀತಾರಾಮ. ಎಂಥ ನಾಚಿಕೆಗೇಡು ಹೆಂಗಸಮ್ಮ ನೀನು! ನಮ್ಮ ಮಾವನಂಥ ವಯಸ್ಸಾದವರನ್ನೇ ಮರಳು ಮಾಡಿದ್ಯಲ್ಲ. ನಿಮ್ಮಂಥವರೇ ಸಂಸಾರ ಹಾಳು ಮಾಡೋದು. ಅವರ ಹಿಂದೆಯೇ ಬಂದ ಶಾರದೆ ಅಂದಿದ್ಲು. ಶಾರದಾ, ಸುಮ್ನಿರು, ಇಂಥದ್ದೆಲ್ಲ ಮಾತಾಡಲಿಕ್ಕೆ ನಾವು ಬಂದಿಲ್ಲ ಎಂದ ರಾಮಚಂದ್ರ. ಮತ್ತೆ ಜಾನಕಿ ಕಡೆ ತಿರುಗಿ, ಏನಮ್ಮ, ನೀ ಯಾರೂ ಏನೋ? ನಮಗೆ ಗೊತ್ತಿಲ್ಲ. ಅಪ್ಪ ಕರ್ಕೊಂಡು ಬಂದರು, ನೀ ಬಂದೆ. ಈಗ ಅವರು ಇಲ್ಲ. ಇನ್ನು ನಿನ್ಗೇನು ಕೆಲಸ ಇಲ್ಲ. ಇನ್ನು 8 ದಿನ ಟೈಮ್ ಕೊಡ್ತೀನಿ, ಇಲ್ಲಿಂದ ನೀ ಹೊರಟು ಹೋಗು. ಜಾನಕಿ ಮಾತಾಡಲಿಲ್ಲ. ಆದರೆ ಅವಳ ಕಣ್ಣೀರು ಮಾತ್ರ ನಿಲ್ಲಲಿಲ್ಲ. ಚಿದುಕಾಕ ಎಲ್ಲ ಹೇಳಿದ್ದರು. ಮಕ್ಕಳ ಬಗ್ಗೆ, ಸೊಸೆಯರ ಬಗ್ಗೆ. ಅಷ್ಟೇ ಅಲ್ಲ, ಬಂದ ದಿನದಿಂದಲೂ ತಾನು ನೋಡಿಲ್ಲವೇ ಅವರವರ ಸಂಬಂಧ. ಜಾನಕಿಯ ಮೌನ ಅವರಿಗೆ ಇರುಸು ಮುರುಸಾಯಿತು. 10 ನಿಮಿಷ ಕೂತಂತೆ ಮಾಡಿ ಮೂವರು ಕೆಳಗಿಳಿದರು. ರಾಮಚಂದ್ರನೇ ಮತ್ತೆ ಹೇಳಿದ, ಏನಮ್ಮ, ಅಪ್ಪನ ಅಡ್ರೆಸ್ ಇದ್ರೆ ಕೊಡು, ಆಮೇಲೆ ನಾವೇ ಹೋಗಿ ನಿನ್ನ ಬಿಟ್ಟು ಬರ್ತೀವಿ. ಜಾನಕಿ ಅದಕ್ಕೂ ಕೊಡಲಿಲ್ಲ. ಮುಂದೆ 8 ದಿನ ಕಳೆದಿರಬಹುದು. ಒಂದು ಮುಂಜಾನೆ ಇವರನ್ನೇ ಹುಡುಕಿಕೊಂಡು ಅಪ್ಪನ ಆತ್ಮೀಯ ಸ್ನೇಹಿತರು, ವಕೀಲರಾಗಿದ್ದ ಕೇಶವಮೂರ್ತಿಗಳು ಬಂದರು. ಬನ್ನಿ ಬನ್ನಿ ಎಂದು ಆದರಿಸಿದರು ಚಿದಣ್ಣನ ಮಕ್ಕಳು. ವಕೀಲರು ಕೂತರು. ನೋಡಿ, ನಿಮ್ಮಪ್ಪ ಈಗ 2 ತಿಂಗಳ ಹಿಂದೆ ಉಯಿಲು ಮಾಡಿದ್ರು. ಹೌದಾ, ಏನೇನು ಮಾಡಿದ್ದಾರೆ ಎಂದ ರಾಮಚಂದ್ರ ಅವರ ಮಾತಿನ ನಡುವೆಯೇ ಬಾಯಿ ಹಾಕಿ. ಮನೆ ಯಾರ ಹೆಸರಿಗೆ ಬರೆದಿದ್ದಾರೆ, ಪೆನ್ಷನ್ ಹಣ 3 ಲಕ್ಷ ಮತ್ತು ಅಮ್ಮನ ವಸ್ತ್ರ ಒಡವೆ ಏನೇನು ಮಾಡಿದ್ದಾರೆ ಅದನ್ನು ಹೇಳುವುದಕ್ಕೆ ನಾನು ಬಂದಿದ್ದು ಎಂದು ಕೇಶವಮೂರ್ತಿಗಳು ಉಯಿಲನ್ನು ಇನ್ನೊಂದು ಚಿದುಕಾಕ ಬರೆದಿದ್ದ ಕಾಗದವನ್ನು ಕೊಟ್ಟರು. ತೆಗೆದು ಓದಿದ ರಾಮಚಂದ್ರ. ಮೊದಲು ಮಾನವ ಸಂಬಂಧಗಳ ಬಗ್ಗೆ ಬರೆದಿದ್ರು ಚಿದಣ್ಣ. ಹೊಟ್ಟೆಯಲ್ಲಿ ಹುಟ್ಟಿದವರಷ್ಟೇ ನಮ್ಮವರು ವಾರಸುದಾರರು ಅಂತ ಏನೂ ಇಲ್ಲ ರಾಮಚಂದ್ರ. ನನ್ನ ಎಲ್ಲ ಆಸ್ತಿ ನಾನು ಗಳಿಸಿದ್ದು, ಯಾವುದು ಪಿತ್ರಾರ್ಜಿತ ಅಲ್ಲ. ಆದ್ದರಿಂದ ಅದನ್ನು ಯಾರಿಗೆ ಬೇಕಾದರೂ ಕೊಡೋ ಅಧಿಕಾರ ನನಗಿದೆ.
ಇವತ್ತು ಒಂದು ಅನಾಥಾಶ್ರಮಕ್ಕೆ ನಾನು ಬರೆದು ಕೊಟ್ಟು ಹೋದರೂ ನನ್ನ ಪ್ರಶ್ನೆ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಆದರೂ ನೀವು ಮಕ್ಕಳು ಅಂತ ಇದ್ದೀರಿ. ನನ್ನ ಕರ್ತವ್ಯ ಏನು ಮಾಡಬೇಕೋ ಅವನ್ನು ನಾನು ಮಾಡಿದ್ದೇನೆ. ಆದರೂ ನಾನು ದುಡಿದಿದ್ದನ್ನೆಲ್ಲ ದೋಚೋ ಅಧಿಕಾರ, ಹಕ್ಕು ನಿಮಗೆ ಇದೆ ಅನ್ನೋ ಥರ ನನ್ನ ಸಂಗಡ ನಡೆದ್ರಿ. ಯಾಕೆ? ನನಗೂ ಬದುಕೋ ಹಕ್ಕು ಇಲ್ವೇನೋ? ನಿಮ್ಮ ಕೈಯಲ್ಲಿ ಪರತಂತ್ರವಾಗಿ ಬದುಕೋದು ನನ್ನ ಬದುಕಿನ ಗತಿ ಅಂತ ತಿಳಿದ್ರಿ. ನನ್ನ ಆಸ್ತಿಗೆ ಹಣಕ್ಕೆ ಓಡಿ ಬಂದ ಹಾಗೆ ಒಂದು ದಿನನಾದರೂ ತಂದೆ ಎನ್ನುವ ಪ್ರೀತಿಯಿಂದ ನೀವು ಯಾರಾದರೂ ಬಂದ್ರೇನೋ? ನಾನು ಯಾತ್ರೆಗೆ ಅಂತ ಹೋದದ್ದು ನಿಜ. ಯಾತ್ರೆಗೆ ಅಂತ ಹೋದ್ಮೇಲೆ ತಿರುಗಿ ಬರ್ತೀನೋ ಇಲ್ವೋ ಅನ್ನುವ ನಿರ್ಧಾರದಲ್ಲಿ ನನ್ನ ಹುಟ್ಟಿದ ಊರಿಗೆ ಹೋಗಿದ್ದೆ. ನನ್ನದು ಅಂತ ಅಲ್ಲಿ ಏನೂ ಇರ್ದಿದ್ರೂ ನನ್ನ ಬದುಕಿನ ಬೇರು ಅಲ್ಲೇ ಇತ್ತು. ನಾನು ಓಡಾಡಿದ ಜಾಗ, ನದಿ, ಬೆಟ್ಟ, ತೋಟ, ಹೊಲ ನನ್ನವರು ಅಂತ ತಿಳ್ಕೊಂಡಿದ್ದ ಸ್ನೇಹಿತರು. ಇಂಥ ಗಳಿಗೆಯಲ್ಲಿ ನನಗೆ ನನ್ನ ಆತ್ಮೀಯ ಗೆಳೆಯನಾಗಿದ್ದ ಬಾಲ್ಯ ಸ್ನೇಹಿತ ಸಿಕ್ಕಿದ. ಬಡತನದೊಳಗೆ ಸೋತು ಸೊರಗಿ ಹಾಸಿಗೆ ಹಿಡಿದವನು, ನಿನ್ನ ನೆನೆಸುತ್ತಿದ್ದೆ ಚಿದಾನಂದ. ನೀ ಅಲ್ಲದೆ ಈ ಭಾರ ಹೊರುವವರು ಯಾರೂ ಇಲ್ಲ. ಚಿಕ್ಕವರಿದ್ದಾಗ ಇಬ್ಬರು ಒಬ್ಬಳನ್ನೇ ಮದುವೆಯಾಗೋಷ್ಟು ಗೆಳೆತನ ಇತ್ತು ನಮ್ಮದು. ಆದರೆ ನಮ್ಮ ಸಂಸಾರ ಬೆಳೆದು ನಿಂದು ಮದುವೆ ಮಕ್ಕಳು ಆಗಿ ನಿನ್ನ ಹೆಂಡತಿ ಸತ್ತ ಮೇಲೆ ನೀನು ಇಲ್ಲಿಗೆ ಬರುವುದನ್ನು ಬಿಟ್ಟೆ. ನೋಡು, ಈ ಕೊನೆ ಘಳಿಗೆಯಲ್ಲಿ ಹೇಳಿ ಕಳಿಸಿದ ಹಾಗೆ ಬಂದೆ. ಚಿದಾನಂದ, ಈ ಜಾನಕಿ ನನ್ನ ಒಬ್ಬಳೇ ಮಗಳು, ತಾಯಿ ಇಲ್ಲದ ಪರದೇಶಿ. ಈ ಸಾಯೋ ಕಾಲಕ್ಕೆ ಇವಳ ಜವಾಬ್ದಾರಿ ನಿನ್ನ ಮೇಲೆ ಹಾಕಿ ಹೋಗ್ತೀನಿ ಅಂತ ಜಾನಕಿನ ನನಗೆ ಒಪ್ಪಿಸ್ತಾ. ಜಾನಕಿ ನನ್ನ ಮಗಳು ಅಂತ ತಿಳ್ಕೊಂಡು ಕರ್ಕೊಂಡು ಬಂದೆ. ನನ್ನ ಗೆಳೆಯನ ನೆನಪು ಮತ್ತೆ ನನ್ನ ಕರ್ತವ್ಯ ನನಗೆ ಜೀವನದಲ್ಲಿ ಮತ್ತೆ ಮೋಹ ಎಳೆಯಿತು. ಜಾನಕಿಯನ್ನು ಒಂದು ಹಂತಕ್ಕೆ ತಂದು ಅವಳ ಮದುವೆ ಮಾಡಿಕೊಟ್ಟು ಒಂದು ಅನಾಥ ಜೀವಕ್ಕೆ ಬಾಳೋ ಹಾದಿ ಮಾಡಿ ಶಿವಣ್ಣನ ಆತ್ಮಕ್ಕೆ ಶಾಂತಿ ಕೊಡಬೇಕು ಅನ್ನೋದು ನನ್ನ ಬದುಕು ಗತಿ ಆಯಿತು. ಶ್ರೀನಣ್ಣ ನನ್ನ ಆತ್ಮನೇ ಆಗಿದ್ದ. ನನ್ನ ಆತ್ಮ ನಾನು ಶಾಂತಿ ಮಾಡ್ಕೊಳ್ಬೇಕಿತ್ತು ನಿಜ. ತಂದೆ ಮಕ್ಕಳ ಸಂಬಂಧ ಏನು ಅಂತ ಜಾನಕಿ ನನಗೆ ತೋರಿಸ್ಕೊಟ್ಲು. ರಾಮಚಂದ್ರ, ಅವಳ ಸೇವೆ ಮಾಡಿದ ಋಣ, ಆ ಪ್ರೀತಿ, ಅಂತಃಕರಣ ಈ ಜನ್ಮದಲ್ಲಿ ತೀರಿಸಲು ಸಾಧ್ಯ ಇಲ್ಲ. ನಾನು ಹಾಸಿಗೆ ಹಿಡಿದು ನನ್ನ ಬದುಕು ಇನ್ನೂ ಅನಿಶ್ಚಿತ ಅಂತ ತಿಳಿದ ಮೇಲೆ ಉಯಿಲು ಬರೆದೆ. ನನ್ನ ಮನೆಯನ್ನು ನೀವಿಬ್ಬರೂ ಪಾಲು ಮಾಡಿಕೊಳ್ಳಿ. ನಿನ್ನ ತಾಯಿಯ ವಸ್ತು ಒಡವೆ ಜಾನಕಿಗೆ ಸೇರಿತು. ಪೆನ್ಷನ್ ಹಣದಲ್ಲಿ ಅವಳಿಗೆ ಒಳ್ಳೆ ಕಡೆ ಗಂಡು ಹುಡುಕಿ ಮದುವೆ ಮಾಡಿ. ನಿಮ್ಮಲ್ಲಿ ಇನ್ನೂ ಮಾನವತ್ವ ಉಳಿದಿದ್ರೆ ನೀವು ಇದನ್ನು ನಿಮ್ಮ ತಂಗಿ ಅಂತ ತಿಳ್ಕೊಂಡು ಅಂತಃಕರಣ ಇಟ್ಕೊಂಡು ಮಾಡಿ. ನನಗೆ ಗೊತ್ತು, ಹಣದ ಸಲುವಾಗಿ ನೀವು ನನ್ನ ಕೇಳಲಿಲ್ಲ. ಇನ್ನು ಜಾನಕಿಯನ್ನು ಏನು ಕೇಳ್ತೀರಿ? ಅದಕ್ಕೆ ಅವಳ ಪಾಲಿನ ಜವಾಬ್ದಾರಿ ಮುಗಿಸಿದ ಮೇಲೆ ನಿಮಗೆ ಮನೆ ಉಳಿದ ಪೆನ್ಷನ್ ಹಣ ಸಿಗುವ ಹಾಗೆ ಮಾಡಿದ್ದೇನೆ. ಇದಕ್ಕೆ ವಕೀಲ ಕೇಶವಮೂರ್ತಿಗಳ ಸಾಕ್ಷಿ ಇದೆ. ನಿಮ್ಮೊಳಗೆ ಏನಾದರೂ ಮನುಷ್ಯತ್ವ ಅಂತ ಉಳಿದಿದ್ರೆ ನೀವು ಈ ತಂದೆ ಮಾತನ್ನು ಸತ್ತ ಮೇಲಾದರೂ ನಡೆಸ್ತೀರಿ ಅನ್ನೋ ನಂಬಿಕೆ ಇದೆ. ತನ್ನೆದೆಯ ಪಶ್ಚಾತ್ತಾಪದ ದಗ್ಧವನ್ನು ಸೀತಾರಾಮನೆದೆಗೆ ಕಾಗದದ ಮೂಲಕ ಬದಲಾಯಿಸುತ್ತಾ ರಾಮಚಂದ್ರ ಕಣ್ಣೊರೆಸಿಕೊಳ್ತಿರುವಾಗ ಜಾನಕಿ ಎಂಬ ಈ ಮೌನದ ಪ್ರತೀಕ ನಿರ್ಲಿಪ್ತವಾಗಿ ಕುಳಿತಿತ್ತು. ಅದು ಚಿದು ಕಾಕನ ನೆರಳು ಮಾತ್ರವಾಗಿತ್ತು.